ವೆಲ್ಕಮ್ ಟು MN Academy 26 ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2026 ಜನವರಿ ತಿಂಗಳಂದು ನಡೆಯುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿ ಇದೀಗ ಪ್ರಕಟಿಸಿದ್ದಾರೆ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪೇಪರ್ 2ಕ್ಕೆ ಸಂಬಂಧಿಸಿದಂತೆ ಋಣಾತ್ಮಕ ಮೌಲ್ಯಮಾಪನ ಇದೆಯೇ, ಅದರಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ, ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ಮಾಹಿತಿಗೆ ಬರೋಣ. ಸ್ನೇಹಿತರೆ ನೋಡಿ, ಕೆಇಎ ಅಧಿಸೂಚನೆ ಹೊರಡಿಸಿರುವಂತಹ ವಿವಿಧ ಇಲಾಖೆ ನಿಗಮ ಮಂಡಳಿಗಳ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿಯಲ್ಲಿ 12 ಜನವರಿ 2026ರಂದು ಈ ಒಂದು ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಿದ್ರು. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಈಗ ವೇಳಾಪಟ್ಟಿ ಬದಲಾವಣೆ ಆಗಿದೆ. ಆದರೆ ಈಗ ಪರೀಕ್ಷಿತ ವೇಳಾಪಟ್ಟಿ ಪರಿಗಣಿಸಲಾಗಿದ್ದು, ಉಳಿದಂತೆ ದಿನಾಂಕ 19 ನವೆಂಬರ್ 2025ರಂದು ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇದು ನಿಮಗೆ ತಿಳಿದಿರಲಿ, ಓಕೆನಾ. ನೆಕ್ಸ್ಟ್ ನೋಡಿ, ಈ ಒಂದು ಟೇಬಲ್ ಅನ್ನು ಅಬ್ಸರ್ವ್ ಮಾಡಿ. ದಿನಾಂಕ, ಇಲಾಖೆ, ಹುದ್ದೆಯ ಪದನಾಮ, ಪರೀಕ್ಷೆ ಸಮಯ, ಗರಿಷ್ಠ ಅಂಕಗಳು. ಮೊದಲನೇದಾಗಿ 18ನೇ ತಾರೀಕು 18 ಜನವರಿ 2026ರಂದು ಭಾನುವಾರ ಈ ಒಂದು ಪರೀಕ್ಷೆ ನಡೆಯುತ್ತೆ. ಇಲಾಖೆ ಅಥವಾ ಸಂಸ್ಥೆ ಅಥವಾ ನಿಗಮ ಅಥವಾ ಮಂಡಳಿಯನ್ನು ಅಬ್ಸರ್ವ್ ಮಾಡಿ. KSDL ಕಿರಿಯ ಅಧಿಕಾರಿ ಉತ್ಪಾದನಾ ಮತ್ತು ನಿರ್ವಹಣೆ. ನೆಕ್ಸ್ಟ್ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ. ಇದರಲ್ಲಿ ಪರೀಕ್ಷೆ ನೋಡಿ, ನಿರ್ದಿಷ್ಟ ಪತ್ರಿಕೆ 2 ಇವೆರಡರಲ್ಲೂ ಅಷ್ಟೇ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12:30ರವರೆಗೆ ಗರಿಷ್ಠ 100 ಅಂಕಗಳಿಗೆ ಪತ್ರಿಕೆ 2ರ ಒಂದು ಎಕ್ಸಾಮ್ಸ್ ನಡೆಯುತ್ತೆ ಸ್ನೇಹಿತರೆ. ಅದೇ ದಿನ ಮಧ್ಯಾಹ್ನ ಅಂದ್ರೆ 18 ಜನವರಿ 2026 ಭಾನುವಾರ ಮಧ್ಯಾಹ್ನ ನೋಡಿ, ಕೃಷಿ ಮಾರುಕಟ್ಟೆ ಇಲಾಖೆ ಮಾರುಕಟ್ಟೆ ಮೇಲ್ವಿಚಾರಕರು, ಇದರಲ್ಲಿ ಪೇಪರ್ 2ರ ಒಂದು ಪತ್ರಿಕೆ ನೋಡಿ, ಮಧ್ಯಾಹ್ನ ನಿರ್ದಿಷ್ಟ ಪತ್ರಿಕೆ 2ರ ಪರೀಕ್ಷೆ ಸಮಯ ನೋಡಿ, ಮಧ್ಯಾಹ್ನ 2:30ರಿಂದ ಹಿಡಿದು ಸಾಯಂಕಾಲ 4:30ರವರೆಗೆ ಗರಿಷ್ಠ 100 ಅಂಕಗಳಿಗೆ ಕೃಷಿ ಮಾರುಕಟ್ಟೆ ಇಲಾಖೆಯ ಮಾರುಕಟ್ಟೆ ಮೇಲ್ವಿಚಾರಕರ ಪತ್ರಿಕೆ 2ರ ಪರೀಕ್ಷೆ ನಡೆಯುತ್ತೆ. ಎಷ್ಟು ಅಂಕಗಳು? ಟೋಟಲ್ 100 ಅಂಕಗಳಿಗೆ. ಆದರೆ ಅಭ್ಯರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವ ಮುನ್ನ ಈ ಒಂದು ಮಾಹಿತಿಯನ್ನು ನೀವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಫ್ರೆಸ್ಕಿಂಗ್ ಮತ್ತು ಮುಖಚರಹೆ ಪರಿಶೀಲನೆ ಪ್ರವೇಶ ನೀಡುವುದರಿಂದ ಅಭ್ಯರ್ಥಿಗಳು ಮೇನು ನೋಡಿ, ನೀವು ಪರೀಕ್ಷಾ ಹಾಲಿಗೆ 2 ಗಂಟೆಯ ಮುಂಚಿತವಾಗಿಯೇ ಹಾಜರಾಗಬೇಕಾಗುತ್ತೆ. ಜೊತೆಗೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಅವರು ಕಡಿತಗೊಳಿಸ್ತಾರೆ. ಹಾಗೆ ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ 5 ಬಬಲ್ಸ್ ಇರುತ್ತೆ. 5ನೇ ಆಯ್ಕೆಯಲ್ಲಿ ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ ನಿಮಗೆ 5 ನಿಮಿಷ ಕಾಲಾವಕಾಶ ಅಂದ್ರೆ ಸಮಯಾವಕಾಶವನ್ನ ಅವರು ಕೊಡ್ತಾರೆ. ಟೋಟಲ್ 5 ಬಬಲ್ಸ್ ಇರುತ್ತೆ. 5 ಬಬಲ್ಸ್ ಅಲ್ಲಿ 5ನೇ ಒಂದು ಆಪ್ಷನ್ ಯಾವುದೇ ಆಯ್ಕೆಯನ್ನ ಅಥವಾ ವೃತ್ತವನ್ನ ಶೇಡ್ ಮಾಡದಿದ್ದರೆ ನೋಡಿ, ಯಾವುದೇ ಆಯ್ಕೆಯನ್ನ ಅಥವಾ ವೃತ್ತವನ್ನ ನೀವು ಶೇಡ್ ಮಾಡದಿದ್ದರೆ ಆ ಒಂದು ಪ್ರಶ್ನೆಗೆ 1/4 ಅಂಕಗಳನ್ನು ಅವರು ಕಡಿತಗೊಳಿಸುತ್ತೇವೆ ಅಂತ ಎಂಬ ಮಾಹಿತಿಯನ್ನ ಕೆಇ ಅವರು ಇಂಪಾರ್ಟೆಂಟ್ ಆಗಿ ಈ ಒಂದು ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸಿದ್ದಾರೆ. ಇದು ನಿಮ್ಮ ಗಮನಕ್ಕೆ, ಓಕೆನಾ. 18 ಜನವರಿ 2026ರಂದು ನಡೆಯುವಂತಹ ಪತ್ರಿಕೆ 2ರ ಸ್ಪರ್ಧಾತ್ಮಕ ವೇಳಾಪಟ್ಟಿ ಇದು ಆಗಿದ್ದು, ನೆಕ್ಸ್ಟ್ ಇಯರ್ ಅಂದ್ರೆ 2026 ಅಪ್ಕಮಿಂಗ್ ನೋಟಿಫಿಕೇಶನ್ ಆಗುವಂತಹ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಿರುವಂತಹ ಹುದ್ದೆಗಳ ಲಿಸ್ಟ್ ಈ ವಿಡಿಯೋ ಮುಖಾಂತರ ನೀವು ನೋಡಬಹುದು ಸ್ನೇಹಿತರೆ. ಹಾಗೆ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿ ವತಿಯಿಂದ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳಿಗೆ 2026ರ ಹೊಸ ವರ್ಷದ ಪ್ರಯುಕ್ತ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂಡ್ ಗುಡ್ ಲಕ್.